ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಪವನಪುತ್ರಿ ವ್ಲಾಗ್ಸ್. ಇದು ಜನವರಿ 22ನೇ ತಾರೀಕು ವ್ಲಾಗ್ ಆಗಿರುತ್ತೆ. ಇವತ್ತು ಕಣ್ಣದಲ್ಲಿ ನಮ್ಮದೇ ಹುಲ್ಲಾಕಿದ್ವಿ ಅರಿಯೋದಕ್ಕೆ ಅಂತ, ಅವತ್ತಿನ ದಿವಸದ ವ್ಲಾಗು. ಹೊಸ ವರ್ಷ ಬಂದಾಗ್ಲಿಂದ ನಾವು ಬರೀ ಚಿಕನ್ ತಿಂದು ಬೇಜಾರಾಗ್ತಿತ್ತು. ಬೇಜಾರಾದ್ರೂ ಚಿಕನ್ ಮಾಡಲೇಬೇಕು. ಏನಕ್ಕಂದ್ರೆ ಇದು ರಾಗಿ ಕುಯ್ಯುವ ಸೀಸನ್ ಆಗಿರೋದ್ರಿಂದ ರಾಗಿ ಕುಯ್ಯೋರಿಗೂ ಚಿಕನ್ ಮಾಡಬೇಕು. ಇನ್ನು ಅದನ್ನ ರಾಗಿ ತೆಗಿಯೋಕೆ ಅಂದ್ರೆ ಕಣದ ಕೆಲಸ ಅಂತ ಕಣದ ಕೆಲಸ, ಅದಕ್ಕೂ ಚಿಕನ್ ಮಾಡಬೇಕು. ಅವ್ರವ್ರ ಇಷ್ಟ, ಚಿಕನ್ ಆದ್ರೂ ಮಾಡ್ಬೋದು, ಸಿಹಿ ಆದ್ರೂ ಮಾಡ್ಬೋದು. ನಾವು ಚಿಕನ್ ಮಾಡ್ತೀವಿ. ಹೆಂಗಾಗ್ಬಿಟ್ಟಿದೆ, ಹಸಿಕಾಳು ಸೀಸನ್, ಚಿಕನ್ ಸೀಸನ್ ಆಗ್ಬಿಟ್ಟಿದೆ. ಹಸಿಕಾಳು ಸೀಸನ್ ಮುಗಿದು ಇವಾಗ ಚಿಕನ್ ಸೀಸನ್ ಸ್ಟಾರ್ಟ್ ಆಯ್ತು ನಮ್ಮಲ್ಲಿ. ಹೊಸ ವರ್ಷ ಬಂದಾಗಿಂದನೂ ಎಲ್ಲ ಅಪರೂಪ ವೆಜ್ ತಿಂದಿರೋದು. ಇನ್ನೆಲ್ಲ ಚಿಕನ್ ಅಂತ, ಮಟನ್ ಅಂತ, ಮೀನು ಮತ್ತೆ ಚಿಕನ್ನು ಮತ್ತೆ ಮೀನು, ಮಟನ್ ಒಂದೆರಡು ಸಲ, ಮೀನು ಒಂದೆರಡು ಮೂರು ಸಲ, ಚಿಕನ್ ಲೆಕ್ಕಕ್ಕೆ ಬೇಡ, ಅಷ್ಟು ಸಲ ತಿಂದಾಗ್ಬಿಟ್ಟಿದೆ. ಆಯ್ತು ತನ್ನಗಾದ್ರೆ ನೀವೇ ಕೊಡ್ತಾರ, ಇಲ್ಲಾಂದ್ರೆ ಅವತ್ತಿನ ಕಲರ್ ಕುಟ್ ಮಾಡಿ ಟೇಸ್ಟ್ ಸೂಪರ್ ಆಗಿರ್ತಿದ್ದು. ಕಾಯ್ದು ಕೊಡ್ಬೇಕು, ಕೊಡ್ತೀರಾ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ಕಾಯಿ ತುರಿಯಕಂತೂ ಮಾಡ್ಕಾಗಲ್ಲ. ಅದು ನಮ್ಮ ಮನೆಗೆ ಮುಚ್ಚಿ ಕಪ್ತಾರ ಅಲ್ಲಾಡುತ್ತೆ ಕಿರಣ್, ಸೊ ಮಾಡಕ್ಕಾಗಲ್ಲ. ಯಾವುದು ಟೊಮೆಟೊ ಪಿತ್ತ ಎಲ್ಲಿದೆಯೋ ನಾನು ಈರುಳ್ಳಿ ಟೊಮೊಟೊ ಮತ್ತೆ ಒಂದೆರಡು ಹಸಿಮೆಣಸಿನಕಾಯಿ ಎಕ್ಸ್ಟ್ರಾ ಆಡಿಸ್ಕೊಳ್ತೀನಿ. ಅಂದ್ರೆ ಸಾಂಬಾರ್ಗೂ ಬೇಕು, ಕಾಳಿಗೂ ಬೇಕು, ಶುಂಠಿ ಬೆಳ್ಳುಳ್ಳಿ ಎಕ್ಸ್ಟ್ರಾ ರುಬ್ಕೊಂತೀನಿ. ಇವಾಗ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಮಾಡಿರಲ್ಲ, ಗೊತ್ತಿಲ್ಲ, ಏನಾದ್ರು ಒಂದು ಆಗಿರುತ್ತೆ ನೆಕ್ಸ್ಟ್ ಟೈಮ್. ಕೆಲವೊಂದ್ಸಲ ಎಲ್ಲ ಒಟ್ಟಿಗೆ ರುಬ್ಬಿಡ್ತೀನಿ ಮನೆಗೆ ಮಾಡೋದಾದ್ರೆ. ಮನೆಯವ್ರಿಗೆ ಮಾಡೋದಾದ್ರೆ ಇವಾಗ ಒಂದು 10-15 ಜನಕ್ಕಂತೂ ಮಾಡ್ಸಿರೋದು. ಕಾಯಿ ತುರಿ ನೀವು ಕಾಯಿ ತುರಿ ನಾನು ಸ್ವಲ್ಪ ನಮ್ಮಮ್ಮ ಕಾಯಿ ಕೊಡ್ತಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಖಾರ ರುಬ್ಕೊಂಡಿದ್ದಾಯ್ತು. ನಾನು ಹೇಳಿದ್ನಲ್ಲ ಈ ಸಲ ಮಾಡ್ದಂಗೆ ಇನ್ನೊಂದ್ಸಲ ಮಾಡಿರಲ್ಲ, ಏನಾರು ಆಗಿರುತ್ತೆ ಅಂತ. ನಾನು ಇದಕ್ಕೆ ಕಾಯಿ ಮತ್ತೆ ಕಡಲೆ ಹಾಕೊಂಡ್ಬಿಟ್ಟಿದ್ದೆ, ಈರುಳ್ಳಿ ಜೊತೆಗೆ ಮರ್ತೋಯ್ತು. ನೆಕ್ಸ್ಟ್ ಅದನ್ನ ಇನ್ನೊಂದ್ಸಲ ಆಡಿಸ್ಕೊಂಡು ಈಗ ಸಾಂಬಾರ್ ಮಾಡೋಣ. ಒಂದ್ ಗಂಟೆ ಒಳಗೆ ಊಟ ರೆಡಿ ಇರ್ಬೇಕು. ನಾನು ಕಾಣಿಸಲ್ಲ ಅನ್ಸುತ್ತೆ, ಕುತ್ಕೊಂಡ್ಬಿಟ್ಟು ಇವಾಗ ಕಾಣಿಸ್ತೀನಿ ಅನ್ಸುತ್ತೆ. ಮಾಡ್ಬೇಕು. ಈಗ ಆಲ್ರೆಡಿ 1:30 ಟೈಮ್ ಸ್ವಲ್ಪ ಮಿಕ್ಸಿ ಅಂತ ಅನ್ಕೋಬೋದು. ಅಡ್ಜಸ್ಟ್ ಮಾಡ್ಕೊಡಿ, ಏನು ತಪ್ಪು ತಿಳ್ಕೊಡಿ ಆಯ್ತಾ. ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಬೇಕಾದ್ರೆ, ನಾನು ವಿಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಬೇಕಾದ್ರೆ ತುಂಬಾ ಭಯ. ಏನಾದ್ರೂ ಇವಾಗ ನಾನು ವಿಡಿಯೋ ಮಾಡ್ತಿರ್ತೀನಿ, ಯಾರಾದ್ರೂ ಬಂದ್ರು ಮಧ್ಯದಲ್ಲಿ ಅಂತಂದ್ರೆ ನಾಚಿಕೆ ಆಗ್ಬಿಡೋದು ಮುಂದೆ ಕಂಟಿನ್ಯೂ ಮಾಡಕ್ಕೆ. ಅದು ಇವಾಗಂಗಿಲ್ಲ, ಯಾರಾದ್ರೂ ಬರ್ಲಿ ನೋಡೋಣ ಅನ್ನೋ ತರ ಇದೆ ಪರಿಸ್ಥಿತಿ. ಯಾವ ಭಯನೂ ಇಲ್ಲ, ಮಾಡೋದೇ ವಿಡಿಯೋ ಬಿಡ್ತಾ ಇರೋದು. ಏನು ಶೋಕಿ ಎಲ್ಲ ತೋರ್ಸಕ್ ಆಗಲ್ಲ, ಡೈಲಿ ಯಾವಾಗ್ಲೂ ಮಾಡೋದ್ರಿಂದ ಏನು ಮಾಡಕ್ಕಾಗಲ್ಲ. ಒರಿಜಿನಲ್ ಏನಿದೆ ಅದನ್ನ ತೋರಿಸ್ತಿರೋ, ಏನು ಜಾಸ್ತಿ ಬಿಡಲ್ಲ. ನಮ್ಮ ಅಮ್ಮಂಗೆ ಪುದೀನ ತರಕಂತ ಕಳಿಸ್ತೀನಿ, ಇನ್ನೂ ಬಂದಿಲ್ಲ. ಬಂತೇನೆ ಶ್ವೇತಾ, ನೋಡಲ್ ಬರೀತಾ ಪುದೀನ ಬೇಕಿತ್ತು. ಮನೆಗೆ ಮಾತ್ರ ಮಾಡ್ಕೊಳ್ಳೋದಾದ್ರೆ ಪುದೀನ ಒಂದಿಲ್ಲ ಅಂದ್ರೆ ಒಂದು ನಡೆಯುತ್ತೆ. ದೊಡ್ಡದನ್ನೇ ಜಂಪ್ ಮಾಡೋದ್ರಿಂದ ಬೇಕು, ಎಲ್ಲ ಇರುತ್ತೆ, ಟೇಸ್ಟ್ ಬೇಕು. ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ, ಟೊಮೊಟೊ ಬಾತು, ಕಾಯಿ ಚಟ್ನಿ, ಮೊಸರು. ವಿಡಿಯೋ ಮಾಡ್ಕೋಬೇಕಿತ್ತು ಬಡ್ಡಿ, ಆದ್ರೆ ನನ್ನ ಮಗಳಿಗೆ ಬಿಡೋ ವರ್ಷ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ. ನೋಡಿದ್ವಿ ತಂಗಿ ಹಿಂಗ ಮ್ಯಾನೇಜ್ ಮಾಡಿದ್ಲು. ಇರುತ್ತೆ. ನಮ್ಮಮ್ಮ ಹಿಂಗ ಹಾಕಿದ್ರೆ ಎಣ್ಣೆ ಜೊತೆ ಚಿಕನ್ ಎಣ್ಣೆನೂ ಬಿಟ್ಕೊಳ್ತೆ ಗೊತ್ತಾ, ಅವಾಗ ಟೇಸ್ಟ್ ಇಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತೆ ಏನೋ ಒಂಥರ ಚಿಕನ್ ಟೇಸ್ಟ್ ಚೇಂಜ್ ಅನ್ಸುತ್ತೆ ನನಗೆ. ನಾನು ನೋಡಿದೀನಿ, ಎಲ್ಲಾ ತರನು ಟ್ರೈ ಮಾಡಿದೀನಿ. ನೀವೇ ನೋಡಿರ್ತೀರಾ ಅನ್ಕೊಂತೀನಿ, ನನ್ನ ವಿಡಿಯೋಸ್ ಯಾರು ನೋಡಿರ್ತೀರಾ. ನಾನು ಒಂದ್ ವಿಡಿಯೋದಲ್ಲಿ ಮಾಡಿದ್ರೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿಲ್ಲ, ಯಾಕಂದ್ರೆ ನನಗೆ ಗೊತ್ತಿರಲ್ಲ ಈ ವಿಡಿಯೋದಲ್ಲಿ ಹೆಂಗ್ ಮಾಡಿದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗ್ ಮಾಡ್ತೀನಿ ಗೊತ್ತಿರಲ್ಲ. ಮಾಡ್ಬೇಕು ಬೇಗ ಮಾಡ್ಬೇಕು. ಇನ್ನ ಅನ್ನ ಮಾಡ್ಬೇಕು, ಮುದ್ದೆ ತಿರ್ಬೇಕು, ಸಾಂಬಾರನ್ನು ಬೇಯಕ್ ಕೊಡೋಣ ಅಂತ ಬೇಯಿಸ್ತಿದ್ದೀನಿ. ನಂಗೆ ಚಿಕನ್ ಬಿಡ್ ಅಂದ್ರೆ ಆಗಲ್ಲ, ಸ್ವಲ್ಪ ಹಿಂಸೆ. ಉಪ್ಪು ಇವಾಗ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತೀನಿ. ನಂಗೆ ಈ ಚಿಕನ್ ಉಪ್ಪು ಚೆನ್ನಾಗಿ ಅದೇನು ಉಪ್ಪೇನಾಗಲ್ಲ. ಚಿಕನ್ ಸಾಂಬಾರು ಉಪ್ಪಾದ್ರೂ ಚಿಕನ್ ಉಪ್ಪಾಗಲ್ಲ. ಚೆನ್ನಾಗಿ ಬೆಂದ್ಬಿಟ್ರೆ ಬೆಸ್ಟ್ ಅಂತ ಅಷ್ಟೇ.
ಬೆಳ್ಳುಳ್ಳಿ ಸಿಕ್ಕಿ ಹೋಗಿ ಸೇರ್ಕೊಂಡ್ಬಿಟ್ಟೆ ಅವಾಗ ಹಿಂಗೆ ಯಾವಾಗಾದ್ರೂ ತಗೊಂಡು ಎಲ್ಲಾದ್ರೂ ಇಟ್ಬಿಟ್ಟು ನಾವು ಓಪನ್ ಮಾಡಿ ಈ ತರ ಅರ್ಜೆಂಟ್ ಇದ್ದಾಗ ಪಾಪು ಎದ್ದೇಳ್ತಾಳೆ ಬೇಗ ಮಾಡ್ಕೊಳ್ಳೋಣ ಅನ್ನೋ ತರ ಇದ್ದಾಗ ಈ ತರ ಆಗ್ಬಿಡುತ್ತೆ. ಏನೇನೋ ಎಲ್ಲೆಲ್ಗೋ ಮಿಸ್ ಆಗುತ್ತೆ. ಆಗ್ತಿಲ್ಲ ತಿರುಗ್ಸಕ್ಕೆ ಕೈ ನೋವು ಬರುತ್ತೆ. ಹೆಂಗೋ ಬೆಂದ್ಬಿಟ್ರೆ ಸಾಕು ಚಟ್ನಿನಲ್ಲಿ ಎತ್ತಿಸ್ಕೊಂಡ್ಬಿಡ್ಬೇಕು ಸಾಂಬಾರ್ನ ಎಷ್ಟು ಬೇಕು ಬೆಸ್ಟ್. ಹಂಗೆ ಮುಚ್ಚ ಸ್ವಲ್ಪ ನೀರು ಬರುತ್ತಲ್ಲ ನೀರು ಬಿಡ್ಕೊಳುತ್ತಲ್ಲ ಅವಾಗ ಅರ್ಜೆಂಟಾಗಿ ಮಾಡ್ಕೊಡ್ರಿ ಈ ತರ ತಗೊಂಡ್ರೆ ಕುಡಿ ಹೋಳ ನಾನು ಕತ್ರಿಯಲ್ಲಿಟ್ಟೆ ಅಷ್ಟೊಂದು ಬೇಡ ಅನ್ಸುತ್ತೆ. ಎಷ್ಟು ನಾನು ಸಾಂಬಾರ್ ಹಾಕಲ್ಲ ಕಾಳ್ಗೂ ಹಾಕ್ತೀನಲ್ವಾ ಹಂಗಾಗಿ ಇಷ್ಟ ಅದು. ಆಮೇಲೆ ನೀವು ವಿಡಿಯೋದ ಜಾಸ್ತಿ ಕಾಣ್ತೀವಿ ಹುಡುಗಿ ನೀವು ಮಾಡ್ತೈತೆ ಅಂತ ಅನ್ಕೋಬೇಡಿ. ಎಲ್ಲ ತಿಳ್ಕೊಬೇಡಿ. ಏನಾದ್ರು ಡೌಟ್ ಇರುತ್ತೆ ನನ್ನ ಕೇಳಿ ನಾನು ಹೇಳ್ತೀನಿ ಏನಕ್ಕೆ ಆ ಥರ ಮಾಡಿದೆ ಗೊತ್ತಾಗಲ್ಲ ನನಗೆ ಅಷ್ಟು ಆ ಕಾಮನ್ ಸೆನ್ಸ್ ಇಲ್ವಾ ಅಂತ. ಆಮೇಲೆ ಹಾಕ್ತೀನಿ ಆಮೇಲೆ ಹಾಕಿದ್ರೆ ಇಷ್ಟ ತೊಂದರೆ ಏನಿಲ್ಲ. ನಾನು ನೋಡಿದ್ದೀನಿ ಬಟ್ಟೆಗಳೆಲ್ಲ ಹಾಕೋದು ಬಟ್ಟೆ ಎಲ್ಲ ಬೈದ್ಬಿಟ್ಟು ನನಗೆ ಒಣಸಿದೆ ಕೈ ತೊಗೊಂಡು ಬರ್ತೀನಿ ಬೈಯೋಷ್ಟಲ್ಲಿ ನಾನು ಅಕ್ಕಿ ನೆನೆಸ್ಕೊಂಡ್ಬಿಡ್ತೀನಿ ಅಕ್ಕಿ ನೆನೆಸಿಟ್ಟಿದ್ರೆ ಸೊಸೈಟಿ ಹಾಕಿಲ್ವಾ ನಮಗೆ ಸ್ವಲ್ಪ ಉಡಿ ಉಡಿ ಅನ್ನೋದ್ರಿಂದ ನಮಗೆ ಸ್ವಲ್ಪ ಸ್ವಲ್ಪ ಮುದ್ದೆ ಮುದ್ದೆ ತರ ಆಗ್ಬೋದು. ಸ್ವಲ್ಪ ತುಂಬಾ ಅಲ್ಲ ಸ್ವಲ್ಪ ಉಡಿ ಉಡಿಗಿಂತ ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋಗ್ತಾರೆ ಆ ತರ ಇರಬೇಕು. ಆ ತರ ಆಗ್ಬೇಕಂದ್ರೆ ಸ್ವಲ್ಪ ಒಂದು 5 ನಿಮಿಷ ನೆನೆಸ್ಕೊಬೇಕು ಸೊಸೈಟಿ ಅಕ್ಕಿ ಯಾರು ಇನ್ನ ನಮಗೆ ಸಣ್ಣಕ್ಕೆ ತಿನ್ನಕ್ಕಾಗಲ್ಲ 3 ಟೈಮ್ ಏನೋ ಟಿಫನ್ 1 ಟೈಮ್ ತಿನ್ಕೊಬೋದು ಅಷ್ಟೇ ಬಿಟ್ರೆ 3 ಟೈಮ್ ನೀನು ಸಣ್ಣಕ್ಕೆ ತಿನ್ನೋದ್ರೆ ಖಂಡಿತ ಆಗಲ್ಲ ಬೇಜಾರಾಗೋಗ್ಬೇಕು. ಇದೇನಪ್ಪ ಅಂತ ನಾನು ಎಲ್ಲಿ ಇಟ್ಟಿದ್ದೀನಿ ಅಂತ ದೇಶ ಇಟ್ಕೊಂಡಿದ್ದೀನಿ ಪದೇ ಪದೇ ಈಚೆಗೆ ಹೋಗಕ್ಕಾಗಲ್ಲ. ಏನಾದ್ರು ತೊಳಿಬೇಕು ಅಂದ್ರೆ ನಾನು ಅಡುಗೆ ಮುಖ್ಯ ವರ್ಷ ಇದೆಲ್ಲ ಹಸಿರಾಗೋಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಪದೇ ಪದೇ ಒಡ್ಸ್ಕೊಂತಾನೆ ಇರ್ಬೇಕು. ಈಗ ಆತಿಥಿ ಮನೆಗಳಲ್ಲಿ ಇಲ್ಲ ಸಿಟಿಗಳಲ್ಲಾದ್ರೆ ಗೊತ್ತಿಲ್ಲ ಆತಿಥಿ ಮನೆ ಮತ್ತೆ ಸಿಟಿಲಾದ್ರೆ ಅಲ್ಲೇ ಸಿಂಕ್ ಇರುತ್ತೆ ಪದೇ ಪದೇ ತೊಳ್ಕೊಂಡ್ಬಿಡ್ಬೋದು. ನಮ್ದು ಸೀಟ್ ಮನೆ ಇನ್ನ ಸಿಂಕ್ ಇಲ್ಲ ಏನ್ ತೊಳಿಬೇಕಂದ್ರೆ ಈಚೆಗೆ ಹೋಗ್ಬೇಕಾಗುತ್ತೆ. ಅದ್ರ ಬದಲು ಇಲ್ಲೇ ಒಂದು ರೇಷನ್ ಇಟ್ಕೊಂಡ್ಬಿಡ್ತೀನಿ ತೊಳೆಯೋ ಪಾತ್ರೆ ಅದಕ್ಕೆ ಹಾಕ್ತೀನಿ ಏನಾದ್ರು ತೊಳ್ಕೊಬೇಕಂದ್ರೆ ಅದಕ್ಕೆ ಹಾಕ್ತೀನಿ ಅದರಲ್ಲೇ ತೊಳ್ಕೊಂತೀನಿ. ಚಿಕನ್ ನೀರು ಬಿಟ್ಟಿದೆ ಇನ್ನೂ ಇರುವುದಿಲ್ಲ ತುಂಬಾ ಕೆಳಗಿರೋದ್ರಿಂದ ನಾನು ಕೈ ಸಿಕ್ಕೇ ಒಳ್ಳೆ ಅದನ್ನ ಬೇಟಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇದು ಇದ್ರಲ್ಲಿ ತಿರುಗ್ಸಕ್ಕೂ ಆಗ್ತಿಲ್ಲ ನನ್ನ ಕೈಲಷ್ಟು ಪವರು ಇಲ್ಲ ಆಮೇಲೆ ಟೈಮು ಇಲ್ಲ. ಏನ್ ನಿಧಾನಕ್ಕೆ ಮಾಡೋಣ ಬಿಡು ಅನ್ನೋ ತರ 1:45 ಆಯ್ತು ಅನ್ಸುತ್ತೆ. ಸೇರಿಲ್ಲ ನಾವು ನಮ್ಮ ಮನೆ ಇರೋದೆಲ್ಲ ಕುಳ್ಳ ನಿಂತ್ಕೊಂಡು ನಮಗೆ ಸ್ವಲ್ಪ ಮೇಲಿರೋ ಪಾತ್ರೆಗಳು ಸಿಗಲ್ಲ. ಸೊ ಎಣ್ಣೆ ತಿನ್ನಲ್ಲ ಅದು ಏನಾದ್ರು ಬೇಕಂದ್ರೆ ತಗೊಳ್ಳೋದು ಅದೇ ಮಾಡೋಕ್ಕಾಗಲ್ಲ. ಮಾಡಿ ಏನು ಅನ್ಕೊಂಬಿಡಿ ನನಗೆ ತುಂಬಾ ಅರ್ಜೆಂಟ್ ಇದೆ. ನನ್ನಲ್ಲಿ ಹೊಟ್ಟೆ ಹಸಿವಾದ್ರೆ ಅವಳು ಒಳಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇಲ್ಲಿ ಅರ್ಥ ಕೆಲಸ ಮಾಡೋಕ್ಕೂ ಆಗಲ್ಲ. ನಮ್ಮ ಅಮ್ಮನೂ ಬಿಡ್ತೀನಿ ನನ್ನ ತಂಗಿನ ನೀರು ಸಿಕ್ಬಿಟ್ಟಿದ್ದೀನಿ ನನ್ನ ಮಗಳಿಗೋಸ್ಕರ ಅವ್ರು ನೋಡ್ಕೊಬೇಕು. ಹೊತ್ತಾಗ ಮಾತ್ರ ಹಸಿವಾದ್ರೆ ಮಾತ್ರ ನಾನು ಕರ್ಕೊಂಡು ಹಾಲು ಕುಡಿಸಿ ಮತ್ತೆ ಕೊಡೋದು. ಇನ್ನ ನಾನು ಕೆಲವ್ರು ನೋಡ್ತಿರ್ತೀನಲ್ಲ ಇಬ್ರಿಬ್ರು ಮಕ್ಳನ್ನು ನೋಡ್ಕೊತಿರ್ತಾರೆ. ಒಂದು ಚಿಕ್ಕ ಮಗು ಇರುತ್ತೆ ಒಂದು ಅಂದ್ರೆ ಇವಾಗ ಹುಟ್ಟಿರೋ ಮಕ್ಕಳನ್ನ ಅವರೇ ನೋಡ್ಕೊಂತಿದ್ದಾರೆ. ನಾನು ತುಂಬಾ ಜನ ನೋಡಿದ್ದೀನಿ ಹಿಂಗೆ ಆಗಲ್ಲ ಹೆಂಗ್ ನೋಡ್ಕೊಂತಾರಪ್ಪ ಗೊತ್ತಿಲ್ಲ ಅವರು. ಸ್ಟೈಲ್ ನೋಡಿ ಏನಾದ್ರು ಅನ್ಕೊಂತೀರ ಗೊತ್ತಿಲ್ಲ ಆಡ್ಕೊಂಡ್ಬಿಟ್ಟು ನಾನೆಲ್ಲ ಮುಗಿಸ್ಕೊಂಡು ಬಾಯ್. ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ವೋ ನಾನು ಲೇಟ್ ಆಯ್ತು ಅನ್ನೋ ಟೆನ್ಷನ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ಕಡೆ ಮಾಡ್ಕೊಂಡಿದ್ದೆ. ಇವಾಗ ಮತ್ತೆ ಬಾಣಲಿನಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ದಾಯ್ತು. ನೋಡಿ ನನ್ನ ಮಗಳು ಒಂಥರ ಸ್ವಲ್ಪ ಕೇಳಿಸಿದ್ಯಾ ಮೈ ಕಾಣಿದೆ ಅವಳು ಬೇರೆ ಹೇಳ್ತಾವಳು ಈ ಕಡೆ ಅರ್ಧ ಮಾಡ್ಬಿಟ್ಟು ಹೋಗೋದಕ್ಕೂ ಆಗಲ್ಲ. ಯಾರಾದ್ರೂ ಇರ್ಬೇಕು ಹೆಲ್ಪ್ ಮಾಡಕ್. ಆ ಕಡೆಯಿಂದ ಚಿಕ್ಕ ಕೊನೆಗೆ ಶಿಫ್ಟ್ ಆಗಿದೆ. ಅದೆಲ್ಲ ಕ್ಲೀನ್ ಮಾಡಿಲ್ಲ ನಾನು ಹೇಳಿದ್ನಲ್ಲ ಎಲ್ಲ ಮಿಕ್ಸಿ ಅರ್ಜೆನ್ಸಿ ಅಂತ ಆಗಿದೆ. ಈಗ ಕಾಳು ಕಾಳು ಮಾಡಿದ್ರೆ ಅರ್ಧ ಕೆಲಸ ಮುದ್ದೆ ಮಾಡ್ಬೇಕಾದ್ರೆ ಇವಾಗ ಮಧ್ಯಾಹ್ನ ಬೇಡಿಸ್ಬೇಕಂತ ಬರ್ತಾರಂತೆ.
ಜೆಂಟ್ಸ್ ಎಲ್ಲ ಎಲ್ಲೋ ಬೇರೆ ಫಂಕ್ಷನ್ ಇದೆ ಅಂತ ಹೋಗ್ತಿದ್ದಾರೆ. ಬರೀ ಲೇಡೀಸ್ ಇರೋದ್ರಿಂದ ಅನ್ನನೇ ಸಾಕ ಮುದ್ದೆ ಮಾಡ್ಬೇಕಾ ಕೇಳಬೇಕು. ಬೆಳಗ್ಗೆ ಮಾಡಿ ಸ್ವಲ್ಪ ಇದೆ, ಅದಕ್ಕೆ ಏನು ಮಾಡೋದು ಕೇಳಬೇಕು. ನಾನು ಬೆಳಗ್ಗೆ ಪಲಾವ್ ಇದೆ, ಅದೇ ಸಾಕು ಅಂದರೆ ಅದೇ ಸಾಕು. ನಾನು ಇಲ್ಲಿ ಕಾಳು ಮಾಡೋದಕ್ಕೆ ಅವರೇ ಕಾಳನ್ನೇ ಬಳಸ್ತಿದ್ದೀನಿ. ಲಾಸ್ಟ್ ಟೈಮು ಮಾಡಿದ್ದೆ, ನೋಡಿದವರು ಗೊತ್ತಿರುತ್ತೆ. ಅವರೆಕಾಳು ಇದು ಲಾಸ್ಟ್, ಈ ಸೀಸನ್ನ ಲಾಸ್ಟ್ ಅವರೆಕಾಳು. ಅವರೆಕಾಳು ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಕಾಳು. ಇದು ಯಾವುದೇ ಹಸಿ ಕಾಳು ಹಾಕ್ಬಿಟ್ಟು ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಲವೊಂದು ಹುಳ ಇದೆಯಾ ಅಂತ ಅನ್ಸುತ್ತೆ, ಮೇಲೆ ಒಳಗೆ ಚೆನ್ನಾಗಿರುತ್ತೆ ಆ ಥರ ಅನ್ಸುತ್ತೆ. ಒಂದು ಕಡೆ ಅನ್ನಕ್ಕೂ ಇಟ್ಬಿಡ್ತೀನಿ, ಇಲ್ಲಿ ಕಾಣಿಸಲ್ಲ ಅನ್ಸುತ್ತೆ. ನಾನು ಹೋಗ್ತೀನಿ ಅಂದರೆ ನಿಧಾನಕ್ಕಾಗಿ ಸ್ವಲ್ಪ ಜಾಸ್ತಿ ಇರಲಿಲ್ಲ, ಆರಾಮಕ್ಕಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇದು 2 ಕಾಲು ಆಗುತ್ತೆ ಅಂತ ಸೌತಕ ಸಾಂಬಾರ್ಗೆ ಹಾಕ್ತಾ ಅಂತ ಅನ್ಸ್ಬೋದು. ಸೌತಕ ಸಾಂಬಾರ್ಗೆ ಹಾಕಿಲ್ಲ. ಇದು ನನ್ನ ಮಗಳು ಎದ್ದಾಳ್ತಿಲ್ಲ, ಅವಳು ಫೀಡ್ ಮಾಡಿ ಬರೋದು ಇಷ್ಟೊತ್ತಾಯಿತು. ಮೊದಲೆಲ್ಲ ವಿಡಿಯೋ ಮಾಡ್ಬಿಡ್ತಿದ್ದೆ, ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಯಾವ ಥರ ವಾಯ್ಸ್ ಓವರ್ ಕೊಡೋದಪ್ಪ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅನ್ಸುತ್ತೆ, ಗೊತ್ತಾಗ್ತಿರ್ಲಿಲ್ಲ ಏನು ಹೇಳ್ಬೇಕು, ಏನು ಮಾತಾಡಬೇಕು ಅಂತಲೇ. ಅದಕ್ಕಿಂತ ಇದು ಬೆಸ್ಟ್ ಅನ್ಸುತ್ತೆ. ಆರಾಮಾಗಿ ಮಾತಾಡ್ಕೊಂಡೆ ವಿಡಿಯೋ ಮಾಡಿಬಿಟ್ರೆ ಎಡಿಟ್ ಮಾಡಬೇಕು, ಎಷ್ಟು ಬೇಕು ಅಷ್ಟು ವಿಡಿಯೋ ಮಾಡ್ಕೊಳ್ಳೋದು ಮಾತಾಡ್ಕೊಂಡೆ. ಆಮೇಲೆ ಎಡಿಟಿಂಗಲ್ಲಿ ಯಾವ್ದು ಬೇಕಾದ್ರೆ ಇಟ್ಕೊಳ್ಳೋದು, ಯಾವ್ದು ಬೇಡ ಅದನ್ನು ಕಟ್ ಮಾಡ್ಕೊಬೋದು. ಇನ್ನು ವಾಯ್ಸ್ ಓವರ್ ಕೊಡಬೇಕಲ್ಲ, ಚಿಂತೆ ಇರಲ್ಲ. ಇದು ಬೆಸ್ಟ್ ಅನ್ಸುತ್ತೆ ನೋಡಿ. ರಿಸಲ್ಟ್ ಬಂತು, ಒಂದಾಯ್ತು. 4 ಕೊಡಿಸ್ಬಿಟ್ರೆ ಬೇಗ ಆಗೋದು. 4 ಕೊಡಿಸಿದ್ದೆ ಇದೆಲ್ಲ ನೀಟಾಗಿ ಬೆಂದಿರುತ್ತೆ. ಆಮೇಲೆ ಸಾಂಬಾರ ಎಷ್ಟು ಬೇಕಷ್ಟು ಹಾಕೊಂಡು ಎತ್ತಿಸ್ಕೊಂಡ್ರೆ ಆಯ್ತು. ಇವಾಗಾಗಿ ನೈಟಾಗಿ ಇಟ್ಟಿದ್ರೆ ನೋಡೋಣ. ನನ್ನ ಕೂಡ ಜಾಸ್ತಿನೇ ಮಾಡಿದ್ದೀನಿ ಸಾಂಬಾರು, ಹಿಂಗಾಗುತ್ತೋ ಗೊತ್ತಿಲ್ಲ. ಟೇಸ್ಟ್ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಕಷ್ಟ ಆಯ್ತು. ಬೆಂಗಳೂರಲ್ಲಾದ್ರೆ ಏನಿಲ್ಲ, ಇಡ್ಲಿಗೆ ಏನ್ ಬೇಕಾದ್ರೂ ಮಾಡ್ಕೊಬೋದು, ವೆರೈಟೀಸ್ ಮಾಡ್ಕೊಬೋದು. ಇತ್ತು ಕಬಾಬು, ಫ್ರೈ, ಚಾಪು, ಸಾಂಬಾರು. ಇವಾಗಲ್ಲ, ಕೆಲ್ಸಕ್ಕೆ ಬಂದಿದ್ದಾರೆ ಅಂದ್ರೆ ಎಲ್ಲಾರ್ಗು ಮಾಡೋದಲ್ಲ, ಅದಕ್ಕೆ 2 ಕಾಳು ಮಾಡು ಬಿಟ್ಟರೆ ಸಾಂಬಾರು ಮಾಡಿ, ಅದಕ್ಕೆ ಇದು ಬೈಲರ್ ಕೊಡಿಕೊಂಡು ಸಾಂಬಾರು ಮಾಡಿದ್ದು, ಫ್ರೈ ಮಾಡಿದ್ರೆ ಮಾಡ್ತಾರೆ ಕೆಲವರು. ನಾ ಮಾಡಿಲ್ಲ ಸದ್ಯಕ್ಕೆ, ಇದನ್ನೇ ಮಾಡೋಕ್ಕಾಗ್ತಿಲ್ಲ. ತುಂಬಲ್ಲ ಮಾಡಿರೋದು ಒಂದು 5-6 ವಿಡಿಯೋ, ಅದ್ರಲ್ಲಿ ಒಂದು 3 ವಿಡಿಯೋ ಬರೀ ಚಿಕನ್ ಸಾಂಬಾರು ವಿಡಿಯೋಸ್ ಮಾಡಿರೋದು ನಾನು. ಚಿಕನ್ ಮಸಾಲೆ ಇಲ್ಲ, ಸ್ವಲ್ಪ ಮಟನ್ ಮಸಾಲೆ ಇದೆ, ಅದನ್ನ ಹಾಕೊಂತಿದ್ದೆ. ಸ್ವಲ್ಪ ನೀಡೋದು ತಂದಿದ್ದೆಲ್ಲ ಸಾಂಬಾರಿಗೆ ಹಾಕೋದು. ಯಾವುದೋ ಒಂದು ಒಟ್ನಲ್ಲಿ ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕು. ಊಟ ಮಾಡಿದವರು ಪರವಾಗಿಲ್ಲ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ಯಾ ಅಂತ ನಾನು ನುಗ್ಗಬಾರ್ದ. ಇದೆಲ್ಲ ಇವಾಗ ಕಟ್ ಮಾಡ್ಕೊಂಡೆ. ಅಲ್ಲಿ ಅಂಗಡಿ ಸ್ವಲ್ಪನೇ ಕಟ್ ಮಾಡ್ಕೊತಿರ್ತಾರೆ, ಪೂರ ಕಟ್ ಮಾಡಿರಲ್ಲ. ನಮ್ಮಮ್ಮ ಕಾಯಿ ತುಪ್ಪಿಟ್ಟು ಕಾಯಿ ಹೋಗ್ಬಿಡ ಪುರಿ ಹಾಕ್ತೀನಲ್ಲ ಅವಾಗ ಹಾಕ್ತೀವಿ. ಕಡಲೆ ಪುರಿನೂ ಹಾಕ್ತೀವಿ ಕಾಳು. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇಲ್ಲ ಬನ್ನಿ ನಮ್ಮನೆಗೆ ಟ್ರೈ ಮಾಡ್ತೀನಿ, ಮಾಡ್ಕೊಡ್ತೀನಿ. 200 ಟೇಸ್ಟು ಸೂಪರಾಗಿರುತ್ತೆ. ನಮ್ಮ ಹಳ್ಳಿ ಕಡೆ ಕೇಳಬೇಕಾ, ಪಕ್ಕಾ ನಾಟಿ, ಏನೇನು ಮಾಡಿ ನಾಟಿ. ಆದರೆ ಮಸಾಲೆಗಳು ಮಾತ್ರ ಮಾಡಿರೋ ಥರದ್ದು. ನಾನು ಮಾತಾಡುವಾಗಲೇ ವಿಜಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ವಿಡಿಯೋ ಆಫ್ ಮಾಡಿದ್ರೆ ಮತ್ತೆ ಮಾತಾಡೋದು. ನಾನು ಅಲ್ಲಿಂದ ಮತ್ತೆ ಹಿಂದೆ ಶಿಫ್ಟ್ ಆಗಬೇಕಾಯ್ತು, ಯಾಕಂದರೆ ನಮ್ಮಪ್ಪ ಫೋನ್ ಮಾಡಿತ್ತು, ಊಟ ರೆಡಿ ಆಯ್ತಾ ಹಸಿವಾಗೈತೆ ಅಂತ. ನಾವು ನೋಡಿ ಇನ್ನೂ ಕಾಳು ಮಾಡ್ತಿದ್ದೀವಿ, ಅದು ಆಗಿಲ್ಲ, ಅದು ಬೇಯಬೇಕು. ಅದಕ್ಕೆ ಕಾಯಿ ಹಾಕಬೇಕು, ಕಡಲೆಪುರಿ ಹಾಕಬೇಕು, ಈ ಥರ ಆಗುತ್ತೆ. ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಧನಿಯಾ ಪುಡಿ ಖಾರ ಪುಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕೋದು, ಪದೇ ತಿರುಗಬೇಕು. 10 ನಿಮಿಷ ಮಿಕ್ಸ್ ಆಗೋದು. ಇದು ಹಿಂಗೆ ಅರ್ಜೆಂಟಲ್ಲಿ ಮಾಡೋಕೋದ್ರೆ ಏನಾದ್ರು ಒಂದು ಎಡವಟ್ಟಾಗುತ್ತೆ. ನಾನಂತೂ ನಮ್ಮ ಅಮ್ಮನ ಥರ ಬೇಗ ಗಾಬರಿ ಆಗ್ಬಿಡ್ತೀನಿ ಅನ್ಸುತ್ತೆ. ಇದು ಬೇಕಲ್ಲಿ ಒಂದು 2 ವಿಜಲ್ ಕೊಡ್ಸಿರೋದು ಹೋಗುತ್ತೆ. ಅಷ್ಟರಲ್ಲಿ ನನ್ನ ತಂಗಿ ಪೂರಿ ತಗೊಳಕ್ಕೆ ಹೋಗಿದ್ದಾರೆ. ನನ್ನ ಮಗಳು. ನಾನು ಅಡುಗೆನೆಲ್ಲ ಮುಗಿಸಿ, ಊಟ ಎಲ್ಲ ಮುಗಿಸಿ, ಬಂದವ್ರಿಗೆಲ್ಲ ಊಟಕ್ಕಿಕ್ಕಿ ನಾನು ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ ಮನೆ ಹಿಂಗಾಗಿದೆ. ಹೆಂಗೇಳಿ ಹಿಂಗೆ ಇಷ್ಟು ಗಲೀಜು. ಇದನ್ನು ಹಿಂಗೆ ಮಾಡಿದ್ದಾಯಿತು. ಪಾತ್ರೆ ಎಲ್ಲ ತೊಳೆದು
ಜೋಡಿಸಿ ಸ್ವಲ್ಪ, ಇನ್ನೂ ಸ್ವಲ್ಪ ಜೋಡಿಸೋದಿದೆ. ನೆಕ್ಸ್ಟು ಕಣ್ಣದಲ್ಲಿರೋರಿಗೆಲ್ಲ ಕಾಫಿ ಇಟ್ಕೊಡ್ಬೇಕು. ಒಂದು 8 ಜನ ಇದ್ದಾರಂತೆ. ಕಾಫಿ ಇಟ್ಕೊಟ್ರೆ ಆಯಿತು. ಇವಾಗಿನ ಕೆಲಸ ಮುಗಿಯುತ್ತೆ. ಇನ್ನೇನಿದ್ರು ನೈಟ್ ಊಟದ ನೋಡ್ಕೋಬೇಕು. ಆಯ್ತು, ಸಿಗ್ತೀನಿ. ಅದೇ ದಿನ ಸಂಜೆ ಸ್ವಲ್ಪ ಕೆಲಸ ಇದೆ ಊರಲ್ಲಿ ಅಂತಂದ್ಬಿಟ್ಟು ನಮ್ಮ ಮನೆಯವ್ರು ಬೆಂಗಳೂರಿಂದ ಬಂದವರೇ ನನ್ನನ್ನು ಬಿಟ್ಟು ನನ್ನ ಮಗಳನ್ನ ಆಟ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಖುಷಿ ಆಯಿತು ಅವ್ರು ಬಂದಿದ್ದು. ಇವತ್ತಿಗೆ ಈ ವಿಡಿಯೋ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.